ಪೋಸ್ಟ್ ಆಫೀಸ್ GDS ವೇಕೆನ್ಸಿ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಫ್ರೆಂಡ್ಸ್. ಅದರಲ್ಲಿ ಎಷ್ಟು ಪೋಸ್ಟ್ಗಳನ್ನು ಈ ವರ್ಷ ಬೇಕಾದರೆ ಯಾವ ಎಲ್ಲ ಡಾಕ್ಯುಮೆಂಟ್ಗಳು ರಿಕ್ವೈರ್ಡ್ ಆಗಿವೆ, ಹಾಗೆಯೇ ಏಜ್ ಲಿಮಿಟ್ ಎಷ್ಟು ಇರಬೇಕು, ಹಾಗೆಯೇ ಎಲಿಜಿಬಿಲಿಟಿ ಎಷ್ಟು ಇರಬೇಕು ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೆಯೇ ಆ ವಿಡಿಯೋದಲ್ಲಿ ಈ ಜಾಬ್ ಗೌರ್ಮೆಂಟ್ ಇದೆನಾ ಅಥವಾ ಇಲ್ಲೇ ಇತ್ತು, ಹಾಗಾಗಿ ತುಂಬ ಜನ ನನಗೆ ಪ್ರಶ್ನೆ ಕೂಡ ಕೇಳಿದ್ದೀರಾ. ಹಾಗಾಗಿ ಈ ವಿಡಿಯೋ ನಾನು ಈ ಜಾಬ್ ಗೌರ್ಮೆಂಟಾ ಅಥವಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ನಿಮಗೆ ಸ್ಯಾಲ್ರಿ ಹೇಗಿರುತ್ತೆ, ಹಾಗೆಯೇ ಸ್ಯಾಲ್ರಿ ಯಾವ ಬೇಸ್ ಮೇಲೆ ನೀಡ್ತಾರೆ, ಫ್ಯೂಚರ್ ಹೇಗಿರೋದ್ರಲ್ಲಿ ಸೇರ್ಕೊಂಡ ಮೇಲೆ ನಿಮಗೆ ಬೆನಿಫಿಟ್ಸ್ ಏನೆಲ್ಲ ಸಿಗುತ್ತೆ, ಹಾಗೆಯೇ ನಿಮ್ಮ ಫ್ಯೂಚರ್ ಸ್ಕೋಪ್ ಹೇಗಿರುತ್ತೆ. ಸೊ ಇದರೆಲ್ಲ ಡೀಟೇಲ್ ಇನ್ಫಾರ್ಮೇಷನನ್ನು ನಿಮಗೆ ನಾನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಯಾರೆಲ್ಲ GDS ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ಪ್ಲೀಸ್ ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕಿದ್ರೆ ನಿಮಗೆ ಸಹಾಯ ಆಗೋ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಪ್ಲೀಸ್ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆಯೇ ಯಾರೆಲ್ಲ ಚಾನಲ್ಗೆ ಹೊಸಬರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ, ಯಾಕಂದ್ರೆ ನಾವು ಮಾಡುವಂತಹ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಹತ್ರ ಬಂದು ತಲುಪುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿದೆ ವಿಡಿಯೋನ. ನಾನು ಪೂಜಾ. ಫ್ರೆಂಡ್ಸ್, ಪೋಸ್ಟ್ ಆಫೀಸ್ GDS ವೇಕೆನ್ಸಿನಲ್ಲಿ ಜಾಬ್ ಏನೋ ಬಿಟ್ಟಿದ್ದಾರೆ, ಆದರೆ ಈ ಜಾಬ್ ಗೌರ್ಮೆಂಟ್ ಇದೆನಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ತುಂಬ ಜನರಿಗಿದೆ. ಹಾಗಾಗಿ ಈ ವಿಡಿಯೋನ ಈ ಜಾಬ್ ಗೌರ್ಮೆಂಟಾ ಅಥವಾ ಇಲ್ವಾ ಅನ್ನೋ ವಿಡಿಯೋನ ನಾನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ನೋಡ್ತಾ ಇರಿ. ಹಾಗೆಯೇ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ನಾನು ಅದಕ್ಕೆ ಉತ್ತರವನ್ನು. ಅದಕ್ಕೂ ಮೊದಲು ನಾವು ಹಿಂದಿನ ವಿಡಿಯೋದಲ್ಲಿ GDS ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಸೊ ಇವತ್ತು GDS ಡಿಪಾರ್ಟ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಂಡ್ಬಿಡೋಣ. ಹಾಗೆ ನೋಡಿ ಫ್ರೆಂಡ್ಸ್, GDS ಡಿಪಾರ್ಟ್ಮೆಂಟ್ ಅಂದರೆ ಇದು ಇಂಡಿಯನ್ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿದೆ. ಸೊ ಇಂಡಿಯನ್ ಪೋಸ್ಟ್ ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂತಾನೆ ಹೇಳ್ತಾರೆ. ಹಾಗಾಗಿ ಈ ಜಾಬ್ ಗೌರ್ಮೆಂಟ್ ಜಾಬ್ ಅಲ್ಲ, ಇದು ಸೆಂಟ್ರಲ್ ಜಾಬ್ಗೆ ಸೇರ್ಕೊಂಡಿದೆ. ಇವಾಗ ರೈಲ್ವೆ ಜಾಬ್ ಸೇರ್ಕೊಂಡಿವೆ, ಅದೇ ರೀತಿಯಾಗಿ ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಕೂಡ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಸೇರ್ಕೊಂಡಿದೆ. ಹಾಗಾಗಿ ಇಲ್ಲಿಯೂ ಕೂಡ ನಿಮಗೆ ಹಲವಾರು ಬೆನಿಫಿಟ್ಸ್, ಹಾಗೆಯೇ ನಿಮಗೆ ನಿಮ್ಮ ಫ್ಯೂಚರ್ನಲ್ಲಿ ಸೆಕ್ಯೂರಿಟಿ ಕೂಡ. ಸ್ಯಾಲ್ರಿ ಮತ್ತು ಬೆನಿಫಿಟ್ಸ್ ನೋಡೋದಾದರೆ ಇಲ್ಲಿ ನಿಮ್ಮ ವರ್ಕಿಂಗ್ ಅವರ್ಸ್ ಮೇಲೆ ನಿಮಗೆ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಹೌದು, ಈ ಸ್ಯಾಲ್ರಿ ಅನ್ನೋದು ಇಲ್ಲಿ ಫಿಕ್ಸ್ ಇರಲ್ಲ, ಇಲ್ಲಿ ನಿಮ್ಮ ಒಂದು ವರ್ಕಿಂಗ್ ಅವರ್ಸ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಅವರ್ಸ್ ವರ್ಕ್ ಮಾಡ್ತೀರಾ, ಸೊ ಆ ಅವರ್ಸ್ ಮೇಲೆನೆ ನಿಮಗೆ ಇಲ್ಲಿ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ವರ್ಕಿಂಗ್ ಅವರ್ಸ್ ಮೇಲೆ ಸ್ಯಾಲ್ರಿಯನ್ನು ಹೇಗೆ ಕೊಡ್ತಾರೆ, ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಏನಾಯ್ತು ಇನ್ಫಾರ್ಮೇಶನ್ ಬೇಕಾದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆನೆ ವಿಡಿಯೋನ ಮಾಡ್ತೀನಿ. ಬೆನಿಫಿಟ್ಸ್ ಏನೆಲ್ಲ ಸಿಗುತ್ತೆ ಅಂತ ಅಂದರೆ ಗೌರ್ಮೆಂಟ್ ಜಾಬ್ ಸೆಕ್ಯೂರಿಟಿ ನಿಮಗೆ ಸಿಗುತ್ತೆ, ಹಾಗೆಯೇ ನಿಮಗೆ ಪೆನ್ಷನ್ ಕೂಡ ಸಿಗುತ್ತೆ, ಮತ್ತೆ ನಿಮಗೆ ಇನ್ಶೂರೆನ್ಸ್ ಕೂಡ ಇಲ್ಲಿ ಸಿಗುತ್ತೆ. ಇನ್ಶೂರೆನ್ಸ್ ಫೆಸಿಲಿಟಿ ಕೂಡ ಇಲ್ಲಿ ಸ್ಕೀಮ್ಸ್ ಅಂಡರ್ ನಿಮಗೆ ಸಿಗುತ್ತೆ. ಯಾವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇರುತ್ತೋ ಸೊ ಅದರಲ್ಲಿ ನಿಮಗೆ ಈ ಎಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ. ಎಲ್ಲದಕ್ಕೂ DA ಹಾಗೆ HRA ಎಲ್ಲದಕ್ಕೂ ಸೇಮ್ ಇರಲ್ಲ ಫ್ರೆಂಡ್ಸ್. ಸೊ ಒಂದೊಂದು ಪೋಸ್ಟ್ಗೆ ಒಂದೊಂದು DA ಹಾಗೆ HRA ಇಲ್ಲಿ. ಹಾಗಾದರೆ ನಾನು GDS ಸೇರಿದ ಮೇಲೆ ನಾನು ಮುಂದೆ ಏನು ಮಾಡ್ಬೋದು ಅಂತ ನಿಮಗೆ ಪ್ರಶ್ನೆ ಇದ್ರೆ, ಹೌದು, ಇಲ್ಲಿ ಫ್ಯೂಚರ್ ಸ್ಕೋಪ್ ಕೂಡ ಡಿಪಾರ್ಟ್ಮೆಂಟ್ನಲ್ಲಿರುವ ಮಾಡ್ಬೋದು. ಪೋಸ್ಟ್ ಮ್ಯಾನ್ ಆಗಿರ್ಬೋದು, MTS ಪ್ರಮೋಷನ್ ಕೂಡ ನಿಮಗೆ ಈ ಡಿಪಾರ್ಟ್ಮೆಂಟ್. ಈ ಜಾಬ್ಗೆಲ್ಲ ಯಾರೆಲ್ಲ ಅಪ್ಲೈ ಮಾಡ್ಬೋದು? ಫಸ್ಟ್ ನೋಡಬೇಕಾದ್ರೆ 10th ಪಾಸ್ ಆದವರು ಪ್ರತಿಯೊಬ್ಬರು ಕೂಡ ಮಾಡ್ಬೋದು. ಆದರೆ 10th ಮೆರಿಟ್ ಲಿಸ್ಟ್ ಮೇಲೆ ಈ ಒಂದು ಪ್ರೊಸೆಸ್ ನಡೆಯೋದ್ರಿಂದ 10th ನಿಮ್ಮ ಮಾರ್ಕ್ಸ್ ಎಷ್ಟು ಜಾಸ್ತಿ ಇದೆ ಅವರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ಗೌರ್ಮೆಂಟ್ ಜಾಬ್ ಬೇಕು ಅಂತ ಅಂತಿರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ಸೊ ಅವರು ಎಲ್ಲ ಕೂಡ ಅಪ್ಲೈ ಮಾಡ್ಬೋದು. ವಿಲೇಜ್ ಸೈಡ್ ವರ್ಕ್ ಮಾಡಬೇಕು ಅಂತ ಯಾರಿಗೆಲ್ಲ ಆಸೆ ಇರುತ್ತೆ, ಸೊ ಅವರೆಲ್ಲ ಕೂಡ ಅಪ್ಲೈನ ಮಾಡ್ಬೋದು. ಒಂದು ಜಾಬ್ನ ಅಪ್ಲೈ ಮಾಡ್ಲಿಕ್ಕೆ ಹೋದ್ರೂ ಕೂಡ ನಾವು ಎಕ್ಸಾಮ್ ಬರೀಬೇಕು, ಇಂಟರ್ವ್ಯೂ ಫೇಸ್ ಮಾಡಬೇಕು, ಎಲ್ಲ ಟೆನ್ಷನ್ಗಳು ನಮಗೆ ಇರುತ್ತೆ. ಆದರೆ ಈ GDS ವೇಕೆನ್ಸಿನಲ್ಲಿ ಈ ಟೆನ್ಷನ್ ಇರಲ್ಲ ಫ್ರೆಂಡ್ಸ್. ಸೊ ಎಕ್ಸಾಮ್ ಏನು ಇರೋದಿಲ್ಲ, ನಿಮ್ಮ ಒಂದು 10th ಮಾರ್ಕ್ಸ್ನಲ್ಲಿ ನೀವು ಎಷ್ಟು ಮೆರಿಟನ್ನು ತೆಗೆದುಕೊಂಡಿದ್ದೀರಾ ಸೊ ಅದ್ರ ಬೇಸ್ ಮೇಲೆ ನಡೆಯೋದ್ರಿಂದ ಇಲ್ಲಿ ಎಕ್ಸಾಮ್ ಟೆನ್ಷನ್ ಕೂಡ ಇರೋದಿಲ್ಲ. ಸೊ ಅವ್ರು ಯಾರಿಗೆಲ್ಲ ಎಕ್ಸಾಮ್ ಟೆನ್ಷನ್ ಬೇಡ ಅಂತಿರ್ತಾರೆ, ಸೊ ಅವರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಸೆಕ್ಯೂರ್ ಆಗಿ ಕೂಡ. ಒಬ್ಬರಿಗೂ ಈ ಕಾಮನ್ ಕನ್ಫ್ಯೂಷನ್ ಇರುತ್ತೆ, ಈ ಜಾಬ್ ಪರ್ಮನೆಂಟ್ ಇದೆನಾ? ಹೌದು, ಈ ಜಾಬ್ ಸೆಕ್ಯೂರ್ ಆಗಿದೆ, ಆದರೆ ಇದು ರೆಗ್ಯುಲರ್ ಆಗಿರುವಂಥ ಪೋಸ್ಟ್ ಅಲ್ಲ. ಮತ್ತೆ ಇಲ್ಲಿ ಪೆನ್ಷನ್ ಸಿಗತ್ತಾ ಅನ್ನೋ ಪ್ರಶ್ನೆಗೆ ಹೌದು, ಪೆನ್ಷನ್ ಕೂಡ ಸಿಗತ್ತೆ, ಆದರೆ ಡಿಪಾರ್ಟ್ಮೆಂಟ್ ಸ್ಕೀಮ್ಸ್ ಬೇಸ್ ಮೇಲೆ ನಿಮಗೆ ಪೆನ್ಷನ್ಗಳು ಕೂಡ ಸಿಗತ್ತೆ. ಸೊ ನಿಮಗೆ ಇನ್ಶೂರೆನ್ಸ್ ಸಿಗತ್ತೆ, ಪೆನ್ಷನ್ ಸಿಗತ್ತೆ, ಆದರೆ ನಿಮ್ಮ ಡಿಪಾರ್ಟ್ಮೆಂಟ್ ಅಂಡರ್ನಲ್ಲಿ ಯಾವ ಸ್ಕೀಮ್ ಬರುತ್ತೆ ಸೊ ಅದರಲ್ಲಿ ನಿಮಗೆ ಈ ಎಲ್ಲ ಸ್ಕೀಮ್ ನೋಡಿದ್ರಲ್ಲ ಫ್ರೆಂಡ್ಸ್. ನಾವು ಈ ಒಂದು ವಿಡಿಯೋದಲ್ಲಿ ಇದು
ಗೌರ್ಮೆಂಟ್ ಜಾಬಾ ಅಥವಾ ಗೌರ್ಮೆಂಟ್ ಜಾಬ್ ಅಲ್ವಾ, ಹಾಗೇನೆ ಸ್ಯಾಲರಿ ಯಾವ ರೀತಿಯಾಗಿ ನೀಡ್ತಾರೆ, ಸೊ ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಂಡು ಸ್ಯಾಲರಿ ಮಂತ್ಲಿ ಫಿಕ್ಸ್ ಕೊಡ್ತಾರಾ ಅಥವಾ ಇಲ್ವಾ, ಹಾಗೇನೆ ಮುಂದೆ ಯಾವ ಎಲ್ಲ ಬೆನಿಫಿಟ್ಗಳು ಇರುತ್ತೆ, ಪ್ರಮೋಷನ್ ಆದ್ಮೇಲೆ ಏನು, ಸೊ ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಆಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಈ ಜಾಬ್ಗೆ ಸೇರ್ಕೋಬೇಕು ಅಂತ ಅನ್ಕೊಳ್ತಿದ್ದಾರೆ, ಸೊ ಪ್ಲೀಸ್ ಈ ವಿಡಿಯೋನ ನೋಡಿ, ಯಾಕೆಂದ್ರೆ ಈ ಜಾಬ್ಗೆ ಸೇರುವ ಮುನ್ನ ಯಾವ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂತ ಡೀಟೇಲ್ ಆಗಿ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಆ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.